ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಕೃಪಾಸಂಪೂರ್ಣನಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಬರ್ತದೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. 8ನೇ ವಚನ ಪೂರ್ತಿ ಓದಿಕೊಳ್ಳೋಣ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೆ ಆಲೋಚನೆ ಹೇಳಿಕೊಡುವಂಥ ಪರಲೋಕ ತಂದೆ, ನಾನು ನಿಮಗೆ ಬೋಧಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಯಪಡಿಸುವನು ಎಂಬುದಾಗಿ ಹೇಳಿದಾತನೇ, ನನ್ನನ್ನು ಕೇಳಿಕೋ, ನೀನು ತಿಳಿಲಾರ್ದ ಗೂಢಾರ್ಥಗಳನ್ನು ತಿಳಿಸ್ತೇನೆ ಎಂಬುದಾಗಿ ಹೇಳಿದ ನಮ್ಮ ಕರ್ತನೆ, ಈಗೋ ನಿನ್ನ ಬಳಿಗೆ ನಾವು ಬರ್ತೇವೆ. ನಿನ್ನ ಜನರಾದ ನಾವು ನಡೆಯಬೇಕಾದ ವಿಧವನ್ನು ನಮಗೆ ದಯಮಾಡಿ ಕಲಿಸಿಕೊಡು ಸ್ವಾಮಿ, ದಯಮಾಡಿ ಕಲಿಸಿಕೊಡು. ನಮಗೆ ನೀನು ಬೋಧಿಸು. ಈ ವಾಕ್ಯವನ್ನು ಕೇಳುವಂಥ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಪ್ರೀತ ದೇವ ಜನರೇ, ಮುಖ್ಯವಾಗಿ ಮಕ್ಕಳೇ, ಯವನಸ್ಥ ಮಕ್ಕಳೇ, ಇದನ್ನ ಓದಿದ ವಾಕ್ಯದ ಭಾಗ ಇದು ಬ್ಯಾಬಿಲೋನ್ಯರ ಸಾಮ್ರಾಜ್ಯದ ಕಾಲದಲ್ಲಿ ನಡೆದ ಘಟನೆ. ಇದೆಲ್ಲವೂ ಚರಿತ್ರೆ ಪುಟಗಳ ವಿವರಣೆಗಳು. ಅರಸನಾದ ಅಥವಾ ಚಕ್ರವರ್ತಿಯಾದ ನೆಬೂಕದ್ನೆಚ್ಚರನು ಆಳ್ವಿಕೆ ಮಾಡಿದ ಕಾಲ. ಆ ಕಾಲದಲ್ಲಿ ಆತನು ಅನೇಕ ದೇಶಗಳ ಮೇಲೆ ದಂಡಯಾತ್ರೆ ಮಾಡಿ ತಾನು ಜಯಿಸಿದ ದೇಶಗಳಿಂದ ಅನೇಕ ಸೆರೆಯಾಳುಗಳನ್ನು ಆತನು ತನ್ನ ದೇಶಕ್ಕೆ ಬ್ಯಾಬಿಲೋನಿಗೆ ತಕ್ಕೊಂಡು ಹೋಗ್ತಾನೆ. ಬ್ಯಾಬಿಲೋನ್ ಹೆಚ್ಚಿನ ಅಂಶ ಈಗಿನ ಇರಾಕ್. ಆ ಭಾಷೆಯಲ್ಲಿ ಬ್ಯಾಬಿಲೋನಿಯರ್ ಎಂಬುದಾಗಿ ಹೇಳ್ತಾರೆ. ಬಾಬಿಲೋನಿಯರು ಪ್ರಪಂಚವನ್ನು ಆಳಿದ ಕಾಲವನ್ನು ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅವರು ಯಹೂದ ದೇಶದ ಮೇಲೆಯೂ ದಂಡೆತ್ತಿ ಬಂದು ಅಲ್ಲಿ ನಾನಾ ವಿಧವಾದ ವಿಧ್ವಂಸಕ ಕೃತ್ಯಗಳನ್ನ ನಡೆಸ್ತಾರೆ. ಅನೇಕರನ್ನ ಸೆರೆ ಹಿಡಿತಾರೆ, ಅನೇಕರನ್ನ ಕೊಲ್ತಾರೆ. ಸೆರೆ ಹಿಡಿದು 100 ಮೈಲು ದೂರಕ್ಕೆ ಈ ಸೆರೆಯಾಳುಗಳನ್ನ ಕೊಂಡೊಯ್ತಾರೆ. ಇವರು ಕೊಂಡೊಯ್ದ ಗುಂಪಿನಲ್ಲಿ ಅನೇಕ ಯವನಸ್ಥರು ಇರ್ತಾರೆ. ಆ ಯವನಸ್ಥರಲ್ಲಿ ರಾಜವಂಶಸ್ಥರಾದ ಯವನಸ್ಥರು ಇರ್ತಾರೆ. ಈ ವಿಧವಾಗಿ ಮಕ್ಕಳು, ಯವನಸ್ಥರು, ಟೀನೇಜ್ ಮಕ್ಕಳನ್ನು ರಾಜವಂಶಸ್ಥರು ಅಥವಾ ಯವನಸ್ಥರನ್ನ ಕೊಂಡು ಹೋಯ್ದಾಗ ಅರಸನು ಅಲ್ಲಿ ತನ್ನ ಅಧಿಕಾರಿಗಳಿಗೆ ಹೇಳ್ತಾನೆ, ಈ ಸೆರೆಯಾಳುಗಳಾಗಿ ಬಂದವರಲ್ಲಿ ಅರಸನ ಸನ್ನಿಧಿ ಸೇವೆ ಮಾಡುವುದಕ್ಕೆ ಯೋಗ್ಯರಾದ ಯವನಸ್ಥರನ್ನ, ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಬ್ಯಾಬಿಲೋನಿಯರ ವಿದ್ಯೆಗಳನ್ನು ಕಲಿಸಲಿಕ್ಕೆ ಅವನ ಜೊತೆಗಿದ್ದ ನುರಿತ ಪಂಡಿತರಿಗೆ, ವಿದ್ವಾಂಸರಿಗೆ ಆತನು ಆಜ್ಞೆ ಕೊಡ್ತಾನೆ. ಹೀಗೆ ಅನೇಕ ಯಹೂದ್ಯ ಯವನಸ್ಥರು ಆಯ್ಕೆ ಆಗಿರಲಿಕ್ಕೆ ಸಾಧ್ಯ. ಆ ಯಹೂದ್ಯ ಯವನಸ್ಥರಲ್ಲಿ 4 ಮಂದಿಯ ಕುರಿತು ನಿರ್ದಿಷ್ಟವಾಗಿ ಓದಿದ್ದೇವೆ. ಈ ಯವನಸ್ಥರಿಗೆ ಅರಸನ ಅಪ್ಪಣೆ ಏನಂತ ಹೇಳಿದ್ರೆ, ಇವರ ಕಲಿಕೆಯ ಕಾಲದಲ್ಲಿ ಪ್ರತಿ ದಿವಸ ಇವರು ಅರಸನ ಭೋಜನವನ್ನು ಮಾಡಬೇಕು ಮತ್ತು ಅರಸನ ಪಾನೀಯಗಳನ್ನು ಅವರು ಕುಡಿಬೇಕು. ಇಲ್ಲಿ ನಮ್ಮ ಎದುರು ಒಂದು ಸ್ಪಷ್ಟವಾದ ವಿಷಯವಿದೆ. ನಮ್ಮ ಎದುರು ಬರುವ ಅವಕಾಶ, ಆ ಅವಕಾಶಕ್ಕೆ ತಕ್ಕಂತೆ ನಮ್ಮ ತೀರ್ಮಾನ. ನಾನಾ ವಿಧವಾದ ಅವಕಾಶಗಳು ನಮಗೆ ಪ್ರತಿದಿನ ಬರ್ತದೆ. ನಾನಾ ವಿಧವಾದ ಅವಕಾಶ. ಅವುಗಳಲ್ಲಿ ಕೆಲವು ಅವಕಾಶಗಳು ಹೇಗಿರ್ತದೆ ಅಂತ ಹೇಳಿದ್ರೆ,
ನಮ್ಮವರ ಎದುರು ಅಥವಾ ಇತರರ ಎದುರು ನಾವು ಬಹಳ ಹೆಮ್ಮೆ ಪಟ್ಟುಕೊಳ್ಳತಕ್ಕ ಅವಕಾಶಗಳಿರ್ತದೆ. ಒಂದು ವೇಳೆ ನಮ್ಮಲ್ಲೇ ಯಾರಿಗಾದರೂ ದೇಶದ ಪ್ರಮುಖ ಅರಸ ಅಥವಾ ದೇಶದ ಪ್ರಮುಖ ನಾಯಕ, ಎಲ್ಲರಿಗಿಂತಲೂ ಮಿಗಿಲಾದ ನಾಯಕ, ಆತನು ತನ್ನ ಸನ್ನಿಧಿಗೆ ನಮ್ಮನ್ನು ಕರೆಸಿಕೊಂಡು ಆತನ ಮೇಜಿನಲ್ಲಿ ಕುಳಿತು ಆತನು ತಿನ್ನುವ ಅದೇ ಆಹಾರಗಳನ್ನ ನಾವು ತಿನ್ನುವಂತೆ ಒಂದೊಳ್ಳೆ ಪ್ರತಿದಿನ ಅವಕಾಶ ನಿಮಗೆ ಒದಗಿ ಬಂದರೆ ಅಂಥವರು ತಮ್ಮವರ ಎದುರು, ತಮ್ಮ ಬಂಧುಗಳ ಎದುರು, ತಮ್ಮ ನೆರೆಹೊರೆಯವರ ಎದುರು, ತಮ್ಮ ಸ್ನೇಹಿತರ ಎದುರು ಯಾವ ವಿಧದಲ್ಲಿ ಹೆಚ್ಚಳ ಪಡಬಹುದು? ಇಂಥ ಒಂದು ಶ್ರೇಷ್ಠ ಅವಕಾಶ ಈ ಸೆರೆ ಹೋಗಿದ್ದ ಯವನಸ್ಥರಿಗೆ ಸಿಗ್ತದೆ. ಬಂದಿಗಳಾಗಿ ಹೋದವರಿಗೆ ಒಮ್ಮೆಲೆ ಇಂಥ ಒಂದು ಶ್ರೇಷ್ಠ ಸೌಭಾಗ್ಯ ಸಿಕ್ಕಿದರೆ ಅವರು ಹೇಗೆಲ್ಲ ಒಳಗೆ ಸಂಭ್ರಮ ಪಡಬಹುದಾಗಿತ್ತು. ಆದರೆ ಈ 4 ಮಂದಿ ಸಾರಾ ಸಗಟಾಗಿ ನಮಗೆ ಅದು ಬೇಡ ಅಂತಾರೆ. ಅರಸನ ಭೋಜನವೂ ಬೇಡ, ಅರಸನ ಪಾನೀಯಗಳು ನಮಗೆ ಬೇಡ, ಈ ಮದ್ಯಪಾನ ಗೋಷ್ಠಿ ನಮಗೆ ಬೇಡ, ಈ ದೊಡ್ಡ ಪ್ರಮಾಣದ ಔತಣವು ನಮಗೆ ಬೇಡ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಈ ಬೇಡ ಅನ್ನುವಂಥ ಭಾಗದಲ್ಲಿ ಅವರ ತೀರ್ಮಾನವು ಬಹಳ ಸ್ಪಷ್ಟವಾಗಿದೆ. ಅರಸನು ಅವರ ಮೇಲೆ ನೇಮಿಸಿದ್ದ ಅಧಿಕಾರಿಗೆ ಅಥವಾ ಅಧಿಕಾರಿಗಳ ಪ್ರಮುಖ ಅಧ್ಯಕ್ಷನಿಗೆ ಈ 4 ಮಂದಿ ಯವನಸ್ಥರು ಹೇಳ್ತಾರೆ, ಮುಖ್ಯವಾಗಿ ದಾನಿಯೇಲ್ ಹೇಳ್ತಾನೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು. ಈ ಮಾತನ್ನ ಹೇಳಿ ಆತನು ಆಗಿನ ಕಾಲದಲ್ಲಿ ಬದುಕ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಒಂದು ವೇಳೆ ಆ ಅಧಿಕಾರಿಗಳ ಅರಸ, ಇವರ ಮೇಲೆ ಮೇಲ್ವಿಚಾರಕರು ಯಾರಿದ್ರು ಅವರೆಲ್ಲರ ಮೇಲೆ, ಅರಸ ಅಲ್ಲ, ಅಧ್ಯಕ್ಷ, ಆ ಮೇಲ್ವಿಚಾರಕರೆಲ್ಲರ ಅಧ್ಯಕ್ಷ ಆತನ ಎದುರು ನಿಂತು, ದಾನಿಯೇಲ ನಾನು ಅಶುದ್ಧನಾಗಲಾರೆ, ನನಗದು ಬೇಡ ಎಂಬುದಾಗಿ ಹೇಳುವಾಗ ಆತನು ತಿರುಗಿ ಬಿದ್ದು, ನನ್ನ ಚಕ್ರವರ್ತಿ ಸೇವಿಸುವ ಆಹಾರವನ್ನು ಅಶುದ್ಧವೆಂಬುದಾಗಿ ಹೇಳ್ತೀಯಾ, ಈಗಲೇ ನಿನ್ನ ತಲೆ ತೆಗಿತಾನೆ ಅಂತ ಹೇಳ್ಬೋದಾಗಿತ್ತು. ಒಂದು ವೇಳೆ ಆತನಿಗೆ ಮರಣ ಸಂಭವಿಸಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ವೈರಾಗ್ಯದಿಂದ ಆತನು ಹೇಳ್ತಾರೆ, ಅದನ್ನು ತಿಂದು ನಾನು ಅಶುದ್ಧನಾಗಲಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮಕ್ಕಳೇ, ಯವನಸ್ಥರೇ, ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಆಗ್ತಾನೆ ಅನ್ನುವಂತ ಸಂಗತಿ ಒಳ್ಳೆಯದಲ್ಲ. ಸಿಕ್ಕಿದ್ದನ್ನೆಲ್ಲ ಹೇಗಿದೆ, ಕಂಡದನ್ನೆಲ್ಲ ತಿನ್ನಬೇಕು, ಕಂಡದನ್ನೆಲ್ಲ ಕುಡಿಬೇಕು, ಕಂಡದನ್ನೆಲ್ಲ ಮಾತನಾಡಬೇಕು. ಇದರಿಂದ ಬಾಯಿ ಎಷ್ಟು ಅಶುದ್ಧ ಆಗ್ತದೆ, ದೇಹ ಎಷ್ಟು ಅಶುದ್ಧ ಆಗ್ತದೆ, ಮನಸ್ಸು ಎಷ್ಟು ಅಶುದ್ಧ ಆಗ್ತದೆ, ಪ್ರಜ್ಞೆಯೇ ಇಲ್ಲ. ಇಷ್ಟು ಅಶುದ್ಧಗೊಳಿಸಿಕೊಂಡು ನಾಳೆ ಹಿರಿಯರ ಮುಂದೆ, ತಂದೆ ತಾಯಿಗಳ ಮುಂದೆ, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಮುಂದೆ ನಾನು ನಿಲ್ಲುವುದಕ್ಕೆ ಯೋಗ್ಯತೆ ಅರ್ಹತೆ ಕಳ್ಕೊಳ್ತಿದ್ದೇನೆ ಅನ್ನುವಂಥ ಅರ್ಹತೆಯೂ ಇಲ್ಲ. ಇದರಿಂದ ನನ್ನ ಅಂತ್ಯ ಎಷ್ಟು ಘೋರವಾಗಿರಬಹುದು, ಹೆದರಿಕೆಯೂ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮಕ್ಕಳೇ, ಯವನಸ್ಥರೇ, ಏನನ್ನ ಬಾಯಿಗೆ ತಗೊಳ್ಬೇಕು, ಇದಕ್ಕೆ ದೇವರ ಆತ್ಮನ ನಡೆಸುವಿಕೆ ದಾನಿಯೇಲನಿಗಿದ್ದ ಹಾಗೆ ನಮ್ಮೆಲ್ಲರಿಗೂ ಇರಲಿ. ಕಣ್ಣು ಮುಂದೆ ಸಿಕ್ಕಿದನ್ನೆಲ್ಲ ತಿನ್ಬೇಕನ್ನುವಂಥದ್ದು ಏನೂ ಇಲ್ಲ. ಕಂಡದನ್ನೆಲ್ಲ ಬಾಯಿಂದ ಮಾತನಾಡಬೇಕೆನ್ನುವಂಥದ್ದು ಇಲ್ಲ. ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಯುತವಾದ ಒಂದು ತೀರ್ಮಾನ ಅವಶ್ಯ. ನಮ್ಮ ಪರಿಶುದ್ಧತೆಯನ್ನು ಕಾದುಕೊಳ್ಳಲೇಬೇಕು. ಅವಶ್ಯವಾಗಿ ಇಲ್ಲಿ ಕೆಲವೊಂದು ಸಂಗತಿಗಳನ್ನು ನಾನು ಹೇಳಲೇಬೇಕಾಗ್ತದೆ. ಆದಾಮ ಅವ್ವ ಮೊದಲ ಮನುಷ್ಯರನ್ನ ಸೈತಾನನ್ನು ಕೆಡುವುದಕ್ಕೆ ಪ್ರಯಾಸ ಪಟ್ಟದ್ದು ತಿನ್ನುವ ಶೋಧನೆಯಿಂದಲೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅನೇಕ ವಿಧದಲ್ಲಿ ಸೈತಾನನು ಪಾಪಕ್ಕೆ ಸಿಕ್ಕಿಸುವುದಕ್ಕೆ ಪ್ರಯಾಸ ಪಟ್ಟ. ದೇವಾದಿದೇವನು ಈ ರಕ್ತ ಮಾಂಸದ ಶರೀರದಲ್ಲಿ, ಈ ಬಲಹೀನ ಶರೀರದಲ್ಲಿ ಭೂಮಿಯಲ್ಲಿ ಕಾಣಿಸಿಕೊಂಡಾಗ ಆತನನ್ನು ಅನೇಕ ವಿಧದಲ್ಲಿ ಶೋಧಿಸಿ ಪಾಪದಲ್ಲಿ ಕೆಡಬೇಕೆಂಬುದಾಗಿ ಸೈತಾನನು ಪ್ರಯಾಸಪಟ್ಟ. ಅದರಲ್ಲಿ ಪ್ರಪ್ರಥಮವಾಗಿ ಬರೆದದ್ದು ತಿನ್ನುವ ಶೋಧನೆ. ಸೈತಾನ ಆತನ ಮುಂದೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡು. ಎಂಥ ಪ್ರಶ್ನೆ!
ಏಸು ಆತುರಪಟ್ಟು ನೀನು ನನ್ನ ದೇವರ ಮಗನು ಎಂಬುದಾಗಿ ಪ್ರಶ್ನಿಸ್ತೀಯೋ ನಾನು ತೋರಿಸೇ ಬಿಡ್ತೇನೆ ಎಂಬುದಾಗಿ ಆತುರ ಪಡಲೇ ಇಲ್ಲ. ತಿನ್ನುವ ಶೋಧನೆಗೆ ಸೈತಾನನು ಮನುಷ್ಯರನ್ನ ದೂಡ್ತಾನೆ ಎನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳು ಹೀಗೆ ಸಿಗ್ತದೆ. ಇದೇ ಭಾಗ ತೆಗೆದುಕೊಂಡ್ರೆ ಆರಂಭದಲ್ಲಿ ಆದಾಮನ ಸಿಗ್ತದೆ, ನಂತರದಲ್ಲಿ ಕೆಲವು ಸಿಗ್ತದೆ, ಅದರಲ್ಲಿ ಇಲ್ಲಿ ದಾನಿಯೇಲನ ಭಾಗ ಸಿಗ್ತದೆ, ನಂತರದಲ್ಲಿ ಯೇಸು ಕ್ರಿಸ್ತನ ಭಾಗ ಸಿಗ್ತದೆ. ಅವಶ್ಯ ಆಹಾರ ಅವಶ್ಯ, ಆಯ್ಕೆ ಅನುಸಾರವಾಗಿ ಪರಿಶುದ್ಧತೆಯನ್ನು ಕಾದುಕೊಳ್ಳುವಂತೆ ಆಹಾರ ಸೇವನೆ ಅವಶ್ಯ. ನಮ್ಮ ಪರಿಶುದ್ಧತೆಯನ್ನು ಕಾದುಕೊಳ್ಳುವಂಥದ್ದು ನಿಜವಾಗಲೂ ಪ್ರಪಂಚದಲ್ಲಿ ದೊಡ್ಡ ಸವಾಲು. ಅನೇಕ ಸತಿ ನನಗೆ ಹೇಗೆ ಹೇಳ್ಬೇಕಂತ ಅನಿಸ್ತದೆ, ಈ ಪ್ರಪಂಚದಲ್ಲಿ ಈಗಿನ ಈ ಕಾಲಮಾನದಲ್ಲಿ ನಿಜವಾದ ಹೀರೋಗಳು ಯಾರೆಂಬುದಾಗಿ ಕೇಳಿದ್ರೆ, ಪ್ರತಿದಿನ ಪ್ರತಿಯೊಬ್ಬೊಬ್ಬರಿಗೆ ಎದುರಾಗುತ್ತಿರುವಂತಹ ಸವಾಲುಗಳ ನಡುವೆ ನಿಂತು ಸೈತಾನನ್ನು ಪಾಪಕ್ಕೆ ಪ್ರೇರೇಪಿಸುವಾಗ ಪಾಪವನ್ನು ಮಾಡದೆ ತಮ್ಮ ಪರಿಶುದ್ಧತೆಯನ್ನು ಕಾದುಕೊಳ್ಳುತ್ತಿರುವಂಥ ಜನರೇ ಈಗಿನ ಕಾಲದಲ್ಲಿ ನಿಜವಾದ ಹೀರೋಗಳು. ಎಲ್ಲರಿಗೂ ಪ್ರತಿದಿನ ಪಾಪಕ್ಕೆ ಪ್ರಚೋದನೆ ಇದೆ, ಪ್ರತಿದಿನ ತಪ್ಪದೆಲ್ಲರಿಗೂ ಪ್ರಚೋದನೆ ಇದೆ. ಈ ಪ್ರಚೋದನೆಗಳು ಉಂಟಾಗುವಾಗ ನಾನು ತಿನ್ಬೇಕೋ ತಿನ್ನಬಾರ್ದು, ತಿನ್ನೋದ್ರಿಂದ ಶುದ್ಧನಾಗ್ತೇನೋ ಅಶುದ್ಧನಾಗ್ತೇನೋ, ತಿನ್ನದೆ ಹೋದ್ರೆ ಏನಾಗ್ತದೆ, ಇದನ್ನ ವಿವೇಚಿಸಿ ಪರಿಶುದ್ಧತೆ ಕಡೆಗೆ, ಪರಿಶುದ್ಧತೆ ಎಂಬುದಾಗಿ ಹೇಳಿದರೆ ದೇವರ ಪರಿಶುದ್ಧತೆ ಕಡೆಗೆ ನಾನು ಪರಿಶುದ್ಧನಾಗಿ ನಿಂತು ಯಾವಾಗಲೂ ದೇವರ ಅನ್ಯೋನ್ಯತೆಯಲ್ಲಿ ಇರುವವನಾಗಿರಬೇಕೆನ್ನುವಂಥ ಪ್ರಜ್ಞೆ ಸಹಿತವಾಗಿ ನಿಂತು ತಿರಸ್ಕರಿಸಬೇಕಾದದನ್ನೆಲ್ಲ ತಿರಸ್ಕರಿಸಿ, ಇದಕ್ಕಾಗಿ ಯಾರಿಗೆ ನಿಷ್ಠುರವಾದರೂ ಪರವಾಗಿಲ್ಲ ನಿಷ್ಠುರ ಆಗ್ತಾನೆ ಎಂಬುದಾಗಿ ಹೇಳಿ ತನ್ನ ಪರಿಶುದ್ಧತೆಯನ್ನು ಕಾದುಕೊಳ್ಳುವ ಮನುಷ್ಯರು ಆಗಲೇಬೇಕಾಗ್ತದೆ. ಕಾರಣ ಪ್ರತಿದಿನ ಶೋಧನೆ ಇದೆ, ಅಶುದ್ಧನಾಗಲಾರೆ. ಆದಿಕಾಂಡದಲ್ಲಿ ಇರುವಂತಹ ವಾಕ್ಯ ಗಮನಿಸಿದರೆ ಆಶ್ಚರ್ಯ ಆಗ್ತದೆ. ಶೋಧನೆ ಎಂಬುದು ಪ್ರತಿದಿನಾಲೂ ಇದೆ ಎಂಬುದಾಗಿ ಬರ್ತದೆ. ಆದಿಕಾಂಡ 39ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳ್ತದೆ, ಪ್ರತಿದಿನವೂ ಶೋಧನೆಗಾಗಿ, ಪಾಪಕ್ಕಾಗಿ ಪೀಡನೆ, ಕರೆ, ಪ್ರತಿದಿನ. ಆದಿಕಾಂಡ 39:10. ಆದರೆ ಆದಿಕಾಂಡ 39:9 ಅಲ್ಲಿದ್ದಂಥ ದೇವ ಮನುಷ್ಯನಾದ ಯೋಸೇಫನು ಆತನು ಹೇಳ್ತಾನೆ, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಪಾಪ ಮಾಡುವ ಪ್ರತಿಯೊಬ್ಬರಿಗೂ ಅಥವಾ ಪಾಪದ ಶೋಧನೆ ಅನುಭವಿಸುವ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರಾದ ನಮಗೆ ಇರಬೇಕಾದ ಅರಿವು, ಪ್ರತಿದಿನಕ್ಕೆ ಬೇಕಾದ ಅರಿವು, ಒಂದು ವೇಳೆ ನಾವೇನೇ ತಪ್ಪು ಮಾಡಿದ್ರು, ಏನೇ ಪಾಪ ಮಾಡಿದ್ರು, ನಮಗೆ ಗೊತ್ತಾಗಬೇಕು ನಾವು ಮಾಡಿದ್ದು ದೇವರಿಗೆ ವಿರುದ್ಧವಾಗಿ. ಮತ್ತೊಮ್ಮೆ ಹೇಳ್ತೇನೆ, ನಾವೇನೇ ತಪ್ಪು ಮಾಡಿದ್ರು ನಾವು ಮಾಡಿದ್ದು ದೇವರಿಗೆ ವಿರುದ್ಧವಾಗಿ. ಕೆಲವರು ಹೇಳ್ಬೋದು, ನನ್ನಿಷ್ಟ ನಾನು ಇದನ್ನು ಮಾಡ್ತಾನೆ, ನಿನಗೇನು? ನಮ್ಮಲ್ಲಿ ನಾವು ಕೆಲವರು ತಪ್ಪು ಮಾಡುವಾಗ ಅದನ್ನು ಯಾರಾದರೂ ಪ್ರಶ್ನಿಸಿದ್ರೆ ನಮ್ಮ ಬಾಯಿಂದ ಕೆಲವೊಮ್ಮೆ ಬರುವಂತ ಉತ್ತರ ಅಥವಾ ಹೇಗೆ ಹೇಳ್ಬೋದು, ಹೆಚ್ಚಳಿಕೆ ಮಾತು, ನನ್ನಿಷ್ಟಕ್ಕೆ ನಾನು ಏನಾದರೂ ಮಾಡ್ತಾನೆ, ಅದು ನಿನಗೇನು? ನನಗೆ ಮಾಡಿದ್ರಿಂದ ನಿನಗೇನಾದ್ರೂ ಆಯ್ತಾ? ಒಂದು ವೇಳೆ ಉದಾಹರಣೆಗೆ ಕುಡಿತಾರೆ, ಯಾರಾದರೂ ಬಂದು ಅವ್ರಿಗೆ ಉಪದೇಶ ಮಾಡ್ಬೋದು, ಬೇಡ ಕುಡಿಬೇಡ ನಿಲ್ಸು. ಆಗ ಕುಡ್ದವನು ಹೇಳೋದು, ನಿನ್ನ ಹಣದಿಂದ ನಾನು ಕುಡಿದ್ನಾ? ನನ್ನ ಪಾಟಿಗೆ ನಾನು ಕುಡ್ದಿದ್ದೇನೆ, ನಾನು ಕುಡಿದ್ರೆ ನಿನಗೇನು? ಇದರಿಂದ ನಿನಗೇನು ಆಗಲ್ಲ. ಈ ರೀತಿ ಮಾತಾಡೋರು ಇದ್ರೆ ನಮಗೆ ವಾಕ್ಯದ ಬೆಳಕಿನಲ್ಲಿ ಅರಿವಾಗಬೇಕು. ನಾನು ನನಗೆ ಪಾಪ ಮಾಡಿಕೊಂಡನೋ ಅಥವಾ ನಾನು ಇತರರಿಗೆ ಪಾಪ ಮಾಡಿದೆನೋ ಅಥವಾ ನಾನು ನನಗೆ ಕೆಡುಕು ಮಾಡಿಕೊಂಡನೋ ಅಥವಾ ನನ್ನ ಪ್ರಯತ್ನಗಳಿಂದ ಇತರರಿಗೆ ಕೆಡುಕು ಮಾಡಿದ್ನೋ, ಹೇಗೇ ಆಗಲಿ ವಾಕ್ಯ ಹೇಳ್ತದೆ, ದೇವರೇ ನಿನಗೆ ವಿರುದ್ಧವಾಗಿ, ಕೇವಲ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ. ಇದು ನಮಗೆ ಗೊತ್ತಾಗಬೇಕು. ನಾವು ರಹಸ್ಯವಾಗಿ ಮಾಡ್ತೇವೋ, ಬಹಿರಂಗವಾಗಿ ಮಾಡ್ತೇವೋ, ನಮ್ಮಷ್ಟಕ್ಕೆ ನಾವೇ ಮಾಡ್ತೇವೋ ಅಥವಾ ಇತರರಿಗೆ ಮಾಡ್ತೇವೋ, ನಮಗೆ ಕೆಡುಕು ಮಾಡಿಕೊಳ್ತೇವೋ, ಇತರರಿಗೆ ಕೆಡುಕು ಮಾಡ್ತೇವೋ, ಕುಟುಂಬಕ್ಕೋ ಸಮಾಜಕ್ಕೋ ಯಾವುದೇ ಸ್ವರೂಪವಿದ್ದರೂ ಅದರ ಅರ್ಥ ನಾವು ಪ್ರತಿ ಸಾರಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಿದ್ದೇವೆ.
ಪಾಪದ ಚಟುವಟಿಕೆಗಾಗಿ ಪ್ರತಿದಿನ ಪೀಡನೆ ಕರೆ ಬರುವಾಗ ಯೋಸೇಫನ ಸ್ಪಷ್ಟ ನಿಲುವು, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲು. ಪಾಪಕ್ಕೆ ಕರೆ ಕೊಟ್ಟ ವ್ಯಕ್ತಿ ಬೇರೆ, ಆದ್ರೆ ಯೋಸೇಫನ ಹೇಳ್ತಿದ್ದದ್ದು ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಆಹಾರ ಸೇವನೆ ವಿಚಾರದಲ್ಲಿ ದಾನಿಯೇಲನು ಹೇಳಿದ್ದು, ನಾನು ಅಶುದ್ಧನಾಗಲಾರೆ. ದೇವರಿಗೆ ಸ್ತೋತ್ರ. ವಾಕ್ಯ ಹೇಳ್ತದೆ, ದೇವರಿಗಾಗಿ ದಿಟ್ಟ ನಿಲುವು ದಾನಿಯೇಲನು ಶದ್ರಕ್ ಮೇಷಕ್ ಅಬೇದ್ನೆಗೋ ತೆಗೆದುಕೊಂಡಾಗ ಅರಸನ ಅಧ್ಯಕ್ಷ ಆತನ ಹೃದಯದಲ್ಲಿ ಕನಿಕರ ಉಂಟಾಯಿತೆಂಬುದಾಗಿ ಬರ್ತದೆ. ಆದರೆ ಅದನ್ನು ಹಾಗೆ ಬರೆಯದೆ ದೇವರು ಕನಿಕರ ಹುಟ್ಟಿಸಿದೆ ಎಂಬುದಾಗಿ ಬರ್ತದೆ. ಯಾವ ಮನುಷ್ಯನು ನನ್ನ ಅರಸನ ಆಹಾರವನ್ನ ನೀನು ಅಶುದ್ಧ ಎಂಬುದಾಗಿ ಹೇಳ್ತೆ ಎಂಬುದಾಗಿ ಕೇಳಿ ಖಡ್ಗ ಬೀಸಬೇಕಾಗಿತ್ತು, ಆ ಮನುಷ್ಯನ ಮನಸ್ಸಿನಲ್ಲಿ ದೇವರು ಕನಿಕರವನ್ನ, ದಯನ ಹುಟ್ಟಿಸ್ತಾನೆ. ದೇವರಿಗಾಗಿ ನೀನು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನಿನಗೆ ನಷ್ಟವಾಗದಂತೆ ನಿನ್ನನ್ನು ಕಾಪಾಡುವುದಕ್ಕೆ ದೇವರಿದ್ದಾನೆ. ದಾನಿಯೇಲ ಕೂಡಲೇ ಮತ್ತೊಂದು ಮನವಿ ಮಾಡ್ತಾನೆ. ಏನು ಮನವಿ? ಆತನು ಅಧ್ಯಕ್ಷನ ಬಳಿ ಕೇಳ್ತಾನೆ, ಅವನ ಆಹಾರಕ್ಕಾಗಿ ಖಾಲಿ ಕಾಯಿ ಪಲ್ಯ ಸಾಕು, ಕುಡಿಯುವ ಸಂದರ್ಭ ಬಂದ್ರೆ ನೀರು ಮಾತ್ರ ಸಾಕು. ದಾನಿಯೇಲನ ಮನವಿ, ಕಾಯಿ ಪಲ್ಯಗಳ ಹೊರತಾಗಿ ತಿನ್ನಲಿಕ್ಕೆ ಬೇರೇನು ಬೇಡ, ನೀರು ಹೊರತಾಗಿ ಕುಡಿಲಿಕ್ಕೆ ಬೇರೇನು ಬೇಡ. ಅದೊಂದು ಅರಮನೆಯ ಸನ್ನಿವೇಶವಾದುದರಿಂದ ದಾನಿಯೇಲ ಅಧ್ಯಕ್ಷನಿಗೆ ಹೇಳ್ತಾನೆ, 10 ದಿವಸದ ಮಟ್ಟಿಗೆ ನಮ್ಮನ್ನು ಪರೀಕ್ಷಿಸು. ಅವನು ಕನಿಕರದಿಂದ ಒಪ್ಪಿಕೊಳ್ತಾನೆ. 10 ದಿವಸಗಳು ಕಾಯಿಪಲ್ಯ ಮತ್ತು ನೀರನ್ನು ಮಾತ್ರ ಸೇವಿಸಿದ ಈ ಯವನಸ್ಥರ ಮುಖ ಮಿಕ್ಕ ಎಲ್ಲ ಅರಸನ ಆಹಾರ ಸೇವಿಸಿದ ಮಿಕ್ಕ ವಿದ್ಯಾರ್ಥಿಗಳ ಮುಖಕ್ಕಿಂತಲೂ ಇವರ ಮುಖ ಇದು ಪ್ರಕಾಶಮಾನವಾಗಿ ಕಾಣ್ತದೆ. ಆಗ ಒಂದು ತೀರ್ಮಾನಕ್ಕೆ ಬರ್ತಾನೆ, ಇವರಿಗೆ ಇನ್ನೂ ಇದೇ ಆಹಾರ ಎಂಬುದಾಗಿ. ದೇವರಿಗೆ ಸ್ತೋತ್ರ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ 15ನೇ ವಚನದಲ್ಲಿ, ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರವಾಗಿಯೂ ಪುಷ್ಟರಾಗಿ ಕಾಣಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಹಾರ ಸೇವನೆ, ಕೆಲವು ಆಹಾರ ನಮ್ಮ ಸೌಂದರ್ಯವನ್ನು ಕೆಡಿಸ್ತದೆ, ಕೆಲವು ಆಹಾರ ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸ್ತದೆ. ಅದೇ ಆಹಾರ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂತೆಯೂ ಮಾಡ್ತದೆ. ಅದೇ ಆಹಾರ ದೇವರ ಕೋಪ ನಮ್ಮ ಮೇಲೆ ಉಂಟಾಗುವಂತೆಯೂ, ನಂತರದ ದಿನಗಳಲ್ಲಿ ವಿಪರೀತ ಬಾಧೆ, ಕಷ್ಟ ನಷ್ಟಗಳಿಗೆ ನಮ್ಮನ್ನು ಆದುಕೊಂಡವರು ಅಥವಾ ನಮ್ಮ ಆಪ್ತರು ಬಾಧೆ ಪಡುವಂತೆ ಅದು ಮಾಡ್ತದೆ. ಹಾಗಾಗಿ ಪ್ರಜ್ಞೆ ಸಹಿತವಾಗಿ ಈ ಭಾಗ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಕುಟುಂಬಸ್ಥರ ಮುಂದೆಯೂ ನಾವು ಪ್ರಜ್ಞಾ ಸಹಿತರಾಗಿ ಹೋಗುವುದಕ್ಕೆ ದೇವರ ಆತ್ಮನು ನಮಗೆ ವಿಶೇಷ ಕೃಪೆಯನ್ನು ಅನುಗ್ರಹಿಸಲಿ. ದೇವರು ಇಲ್ಲಿಗೆ ನಿಲ್ಲಿಸಲಿಲ್ಲ. ಇದು ನಾವು ವಿದ್ಯಾರ್ಥಿಗಳಾಗಿರುವ ಕಾಲ, ಯವನಸ್ಥರಾಗಿರುವ ಕಾಲ. ಮಕ್ಕಳಿಗೆ, ಯವನಸ್ಥರಿಗೆ ಅವಶ್ಯವಾಗಿ ನನಗೆ ಹೇಳುವುದರಿಂದ ಮಿಕ್ಕವರು ಹಿರಿಯರು ಇದು ನಮಗಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಮುಂದೆ ಎಲ್ಲರೂ ಪರಿಶುದ್ಧರಾಗಿ ನಿಲ್ಲಬೇಕಾದದ್ರಿಂದ, ಆದರೂ ಇದು ಯವನಸ್ಥರ ವಿಷಯವಾದದ್ರಿಂದ ಆ ಕೂಟಕ್ಕೆ ಅಧಿಕಾನ್ವಯವಾಗುವಂತೆ ಇದನ್ನು ಧ್ಯಾನಿಸೋಣ. ಇಲ್ಲಿ ಮುಖ್ಯವಾಗಿ ಬರ್ತದೆ, ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಾಲ. ಎಲ್ಲಿ? ಈ ವಾಕ್ಯದ ಭಾಗದಲ್ಲಿ, ದಾನಿಯೇಲ 1ನೇ ಅಧ್ಯಾಯದಲ್ಲಿ. ಇವರು ತಮ್ಮ ತಮ್ಮ ಕಲಿಕೆಗಳ ಪ್ರದರ್ಶನ ಅರಸನ ಮುಂದೆ, ಅರಸನ ಮಂತ್ರಿ ಮಂಡಲದ ಮುಂದೆ, ನೆರೆದ ಸಭೆಯ ಮುಂದೆ ತಮ್ಮ ವಿದ್ಯೆಗಳನ್ನು ಪ್ರದರ್ಶಿಸಬೇಕು. ಯಾವ ಯಾವ ವಿಧದ ಕಲಿಕೆಯಲ್ಲಿ ಅವರು ತೊಡಗಿದ್ರು ಸ್ಪಷ್ಟತೆ ನನಗೆ ಗೊತ್ತಿಲ್ಲ. ಅವರ ಆ ಕಲಿಕೆಗೆ ಅನುಗುಣವಾಗಿ ಅವರಿಗೆ ನಾನಾ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅರಸನೇ ಪ್ರಶ್ನೆ ಕೇಳಿದೆ ಎಂಬುದಾಗಿ ಇಲ್ಲಿ ಬರೆದಿದೆ. ಹೀಗೆ ಅವರನ್ನು ಪರೀಕ್ಷಿಸುವಾಗ ಕಂಡುಬಂದ ಮತ್ತೊಂದು ವಿಶೇಷವಾದ ವಿಷಯ, ಅವರ ಜ್ಞಾನ ಮಿಕ್ಕೆಲ್ಲ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಕಂಡು ಬರ್ತದೆ. ಅಷ್ಟು ಮಾತ್ರವಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನಾ ವಿಧವಾದ ವಿದ್ಯೆಯನ್ನ ಬೋಧಿಸಿದ ಒಂದು ಕೂಟ ಅಲ್ಲಿತ್ತು. ಅದರ ಕುರಿತು ಬರ್ತದೆ.
20ನೇ ವಚನ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ವಿದ್ಯಾರ್ಥಿಗಳಿಗಿಂತಲೂ ಜ್ಞಾನಿಗಳಾಗಿ ಅವರು ಕಂಡು ಬಂದರೆಂಬುದಾಗಿ ಬರೆದದಕ್ಕಿಂತಲೂ ಅವರಿಗೆ ಪಾಠ ಹೇಳಿಕೊಟ್ಟ ಆ ಪಂಡಿತರುಗಳಿದ್ರಲ್ಲ, ಜೋಯಿಸರುಗಳಿದ್ರಲ್ಲ, ಮಂತ್ರವಾದಿಗಳಿದ್ರಲ್ಲ, ಸಮಸ್ತ ದೇಶದಲ್ಲಿರುವ ಎಲ್ಲ ಜೋಯಿಸರು, ಸಮಸ್ತ ದೇಶದಲ್ಲಿದ್ದ ಸಕಲ ವಿದ್ವಾಂಸರು, ಸಮಸ್ತ ದೇಶದಲ್ಲಿದ್ದ ಎಲ್ಲ ಮಂತ್ರವಾದಿಗಳು, ಇವರೆಲ್ಲರನ್ನು ಒಟ್ಟುಗೂಡಿಸಿ ಅವರ ಜ್ಞಾನದ ಪ್ರಮಾಣವನ್ನು ಅಳತೆ ಮಾಡಿದರೆ ಇಲ್ಲಿ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಅರಿವಿನ ಸಾಧನೆಯ ಪ್ರಮಾಣ ಅವರೆಲ್ಲರಿಗಿಂತಲೂ 10ರಷ್ಟು ಉತ್ಕೃಷ್ಟವಾಗಿತ್ತು. ಹಾಗಾದರೆ ಸಾಧಾರಣ ಮನುಷ್ಯರು ಹೊಸ ಜಾಗದಲ್ಲಿ, ಹೊಸ ಪರಿಸರದಲ್ಲಿ, ಹೊಸ ವಿದ್ಯೆಯಲ್ಲಿ, ಹೊಸ ಕಲಿಕೆಯಲ್ಲಿ, ಹೊಸ ಭಾಷೆಯಲ್ಲಿ ಇಷ್ಟೊಂದು ನೈಪುಣ್ಯತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾದದ್ದು ಹೇಗೇನು ಅಂತ ಪ್ರಶ್ನೆ ಬಂದರೆ ಈ ಹಿಂದಿನ ಎಲ್ಲ ಸಂಗತಿಗಳನ್ನ ನಾವು ಪರಿಗಣಿಸಿ ಅವುಗಳನ್ನ ನೋಡಬೇಕಾಗ್ತದೆ. ಕಾರಣ ದೇವರ ವಿಷಯದಲ್ಲಿ ಎಚ್ಚರಿಕೆ ತೆಗೆದುಕೊಂಡು ದೇವರೊಂದಿಗೆ ಪರಿಶುದ್ಧರಾಗಿಯೇ ನಾವಿರಬೇಕು, ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಅಶುದ್ಧರಾಗಲೇಬಾರದೆಂಬಂತ ದಿಟ್ಟ ನಿಲುವು ತೆಗೆದುಕೊಂಡವರನ್ನ ದೇವರು ಕರುಣಿಸಿ ಅಲ್ಲಿದ್ದ ಸಮಸ್ತ ಜ್ಞಾನಿಗಳಿಗಿಂತಲೂ, ಸಮಸ್ತ ಜ್ಞಾನಿಗಳ ಕೂಟದ ಜ್ಞಾನದ ಮೊತ್ತಕ್ಕಿಂತಲೂ, ಅರಿವಿನ ಮೊತ್ತಕ್ಕಿಂತಲೂ, ವಿವೇಚನೆಯ ಮೊತ್ತಕ್ಕಿಂತಲೂ, ಗ್ರಹಿಕೆಯ ಮೊತ್ತಕ್ಕಿಂತಲೂ ಇವರಲ್ಲಿ ಕಂಡು ಬಂದ ಈ ಜ್ಞಾನ, ವಿವೇಕ, ಅರಿವು, ವಿವೇಚನೆ, ಗ್ರಹಿಕೆಯ ಮೊತ್ತವೇ ಅದು ಎಷ್ಟೋ ಪ್ರಬಲವಾಗಿತ್ತು. ಇದರಿಂದ ನಮಗಾಗುವಂಥ ಉತ್ತೇಜನ ದೇವರ ಐಕ್ಯತೆಯಲ್ಲಿ ನಿಲ್ಲುವುದಕ್ಕೆ ಪರಿಶುದ್ಧತೆ ಕಾದುಕೊಳ್ಳಲೇಬೇಕು. ಕಾರಣ ದೇವರು ಪದೇ ಪದೇ ವಾಕ್ಯದಲ್ಲಿ ನಮ್ಮ ಮುಂದೆ ಇಟ್ಟಂತ ಡಿಮ್ಯಾಂಡ್, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು. ಇದನ್ನು ಯೋಚಿಸಲಿಕ್ಕೆ ನಮಗೆ ಅಳುಕಾಗ್ತದೆ. ಸತ್ಯವೇದದಲ್ಲಿ ದೇವರ ಅಥವಾ ನಮ್ಮ ದೇವರ ಕುರಿತು ನಾವು ಯೋಚಿಸಲಿಕ್ಕಿರುವಂತಹ ಒಂದು ಅತಿ ಶ್ರೇಷ್ಠವಾದ ವಿಷಯ ಪರಿಶುದ್ಧತೆ. ಭಕ್ತರು ಇದನ್ನು ನಾನಾ ವಿಧವಾಗಿ ಆಡಿದ್ದಾರೆ. ಪರಿಶುದ್ಧತ್ವದಿಂದ ಸರ್ವೋತ್ತಮನು. ಇನ್ನೊಬ್ಬ ಕಡೆ ಭಕ್ತನು ಹೀಗೆ ಹೇಳ್ತಾನೆ, ಪರಿಶುದ್ಧತೆಯಲ್ಲಿ ನಿನಗೆ ಸಮಾನರು ಯಾರು? ನಮ್ಮ ಜೀವಿತಗಳಲ್ಲಿರುವಂಥ ನಾನಾ ವಿಧವಾದ ದೋಷ, ಅಪರಿಪೂರ್ಣತೆಗಳನ್ನ ಗಮನಿಸುವಾಗ ಎಲ್ಲಿಯೂ ದೇವರ ಪರಿಶುದ್ಧತೆಗೆ ಸಮವಾಗಿ ನಮ್ಮನ್ನು ಯೋಚಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಬಯಸ್ತಿರುವಂಥದ್ದು ಪದೇ ಪದೇ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ಅದರರ್ಥ ಆತನ ಪರಿಶುದ್ಧತೆಯ ಮಟ್ಟಕ್ಕೆ ನಮ್ಮನ್ನು ಬರಲಿಕ್ಕೆ ಆತನು ಪದೇ ಪದೇ ಕರೆ ಕೊಡ್ತಾನೆ. ಯಾಜಕ ಕಾಂಡದ 20ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೀಗೆ ಹೇಳ್ತಾನೆ, ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವ. ಸ್ಪಷ್ಟವಾಗಿ ಅಲ್ಲಿ ಆತನು ಹೇಳ್ತಾನೆ, ನಾನು ಯಾಜಕ ಕಾಂಡ 20ನೇ ಅಧ್ಯಾಯದ 8ನೇ ವಚನ, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವ. ಅದರ ಅರ್ಥ ದೇವರು ಪರಿಶುದ್ಧನು. ಇನ್ನೊಂದು ಕಡೆ ಆತನು ನಮ್ಮ ವಿಷಯದಲ್ಲಿ ತೆಗೆದುಕೊಂಡ ಒಂದು ಶ್ರೇಷ್ಠವಾದ ನಿಲುವು ನಮ್ಮನ್ನು ಪರಿಶುದ್ಧ ಮಾಡಬೇಕೆಂಬುದಾಗಿ ತಾನೇ ಬಯಸಿದ್ದಾನೆ. ತಾಯಿಯು ಪ್ರತಿದಿನ ತನ್ನ ಮಗುವಿಗೆ ಸ್ನಾನ ಮಾಡಿಸಿ ಒಂದು ಉತ್ತಮವಾದ ಉಡುಗೆನ ಮಗುವಿಗೆ ತೊಡಿಸಿ ಅದಕ್ಕೆ ಪೌಡರ್, ನಾನಾ ವಿಧವಾದ ಸಂಗತಿಗಳನ್ನ ಹಾಕಿ ಅದನ್ನು ಪ್ರೀತಿಸಿ ಮುದ್ದಿಸುವ ವಿಧದಲ್ಲಿ, ತಾಯಿಯೇ ಮಗುವನ್ನು ಚಂದಗೊಳಿಸುವ ವಿಧದಲ್ಲಿ ದೇವರು ನಮ್ಮನ್ನು ತನ್ನ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ನಮ್ಮನ್ನು ಚಂದಗೊಳಿಸ್ತಾನೆ ಎಂಬುದಾಗಿ ದೇವರೇ ಹೇಳ್ತಿದ್ದಾನೆ. ಇದರ ಜೊತೆಗೆ ನಾವು ಪರಿಶುದ್ಧತೆಯನ್ನು ಕಾದುಕೊಳ್ಳುವಂಥ ಆಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ. ಒಂದು ಕಡೆ ನಮ್ಮನ್ನು ಪರಿಶುದ್ಧಪಡಿಸುವಂಥ ಜವಾಬ್ದಾರಿ ಆತನದು, ಇನ್ನೊಂದು ಕಡೆ ಪರಿಶುದ್ಧತ್ವವನ್ನು ಕಾದುಕೊಂಡು ನಡೆಯುವಂಥ ಜವಾಬ್ದಾರಿ ನಮ್ಮದು. ಇನ್ನೊಂದು ಕಡೆ ಭಕ್ತರ ಮೂಲಕ ದೇವರು ಹೇಳಿದ್ದಾನೆ, ಪರಿಶುದ್ಧತ್ವ ಇಲ್ಲದೆ ದೇವರನ್ನು ನೋಡುವುದು ಸಾಧ್ಯವಿಲ್ಲ. ಇನ್ನೊಂದು ಕಡೆ ಯೇಸು ಹೇಳಿದ್ದಾನೆ, ನಿರ್ಮಲ ಚಿತ್ತರು ಧನ್ಯರು ಅಥವಾ ಹೃದಯದಲ್ಲಿ ಶುದ್ಧರು ಧನ್ಯರು, ಅವರ ದೇವರನ್ನು ನೋಡುವರು. ಎಲ್ಲೆಲ್ಲಿ ಪರಿಶುದ್ಧತ್ವದ ಕಡೆಗೆ ಭಕ್ತರು ಮಾತನಾಡ್ತಾರೋ ಅಲ್ಲಿ ದೇವರನ್ನೇ ನೋಡುವಂಥ ಸೌಭಾಗ್ಯ ಹೊಂದಿದವರೆಂಬುದಾಗಿ ಅವರ ಕುರಿತು ಆತನು ಹೇಳ್ತಾನೆ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಒಂದು ಕಾಲವನ್ನು ದೇವರು ನಿಗದಿ ಮಾಡಿಕೊಂಡ. ಆ ಕಾಲ ಎಂತಹ ಕಾಲ? ನಮ್ಮೆಲ್ಲ ಶುದ್ಧತೆಯನ್ನ
ದೇವರು ತನ್ನ ಮೇಲೆ ತೆಗೆದುಕೊಂಡು ತನ್ನ ಪರಿಶುದ್ಧತ್ವವನ್ನೆಲ್ಲ, ಪರಿಶುದ್ಧತ್ವದ ವಸ್ತ್ರವನ್ನ, ನೀತಿ ವಸ್ತ್ರವನ್ನ ನಮಗೆ ತೊಡಿಸುವುದಕ್ಕಾಗಿ ದೇವರು ಒಂದು ತೀರ್ಮಾನ ಮಾಡಿದ. ನಿಜವಾಗಲೂ ಪಾಪ ಮಾಡಿ ಶಿಕ್ಷೆಗೆ ಪಾತ್ರರಾದ ನಮ್ಮ ಅನೀತಿ ವಸ್ತ್ರವನ್ನ ತಾನು ತೆಗೆದುಕೊಂಡು ದೇವರ ಪ್ರೀತಿಗೂ ಮನ್ನಣೆಗೂ ಪಾತ್ರನಾಗಿರೋ ತನ್ನ ಮಗನು ತನ್ನ ನೀತಿ ವಸ್ತ್ರವನ್ನು ನಮಗೆ ತೊಡಿಸಿ, ನಮ್ಮ ಅನೀತಿ ವಸ್ತ್ರ ತೆಗೆದುಕೊಂಡದ್ರಿಂದ ಈಗ ಆತನಿಗೆ ಶಿಕ್ಷೆ ಆಗ್ಬೇಕು. ಆತನು ಶಿಲುಬೆ ಮರಣ ಕಂಬವನ್ನು ಏರಿ ಅಲ್ಲಿ ಆತನು ದೇವರಿಂದ ಜಜ್ಜಲ್ಪಡುವಾಗ ಆತನ ದೇಹದ ಎಲ್ಲಾ ಭಾಗದಿಂದ ಹರಿದು ಬಂದ ಯಥೇಚ್ಛವಾದ ದೇವರ ರಕ್ತ, ಕ್ರಿಸ್ತನ ರಕ್ತ, ಅದು ನಿನ್ನಲ್ಲಿಯೂ ನನ್ನಲ್ಲಿರುವಂತಹ ದೇವರಿಗೆ ವಿರುದ್ಧವಾದ ಪ್ರತಿಯೊಂದು ಪಾಪಗಳನ್ನು ಅದನ್ನು ನಿರ್ಜೀವ ಕರ್ಮ ಎಂಬುದಾಗಿ ಹೇಳ್ತದೆ. ಜೀವುಳ್ಳ ದೇವರ ಎದುರು ನಮ್ಮನ್ನು ಅನರ್ಹಗೊಳಿಸುವಂಥ ನಿರ್ಜೀವ ಕ್ರಿಯೆ, ಕರ್ಮ, ಪಾಪಗಳು ಏನಿದೆಯೋ ಅವುಗಳನ್ನು ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ತೊಳೆದು ಅದೇ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ತನಗೆ ನಮ್ಮನ್ನು ಸ್ವಂತವನ್ನಾಗಿ ಮಾಡಿಕೊಂಡಿದ್ದಾನೆ. ಆತನ ರಕ್ತದಿಂದ ತೊಳೆಯಲ್ಪಟ್ಟವರನ್ನ ದೇವರು ಪರಿಶುದ್ಧ ಜನಾಂಗ ಎಂಬುದಾಗಿ ಕರೀತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅಶುದ್ಧರಾಗಲಾರೆವು ಎನ್ನುವಂಥ ಪ್ರಜ್ಞೆ ಒಂದು ಬೇಕು. ದೇವರ ವಿರುದ್ಧವಾಗಿ ಪಾಪ ಮಾಡಲಾರೆವು ಎನ್ನುವಂಥ ಪ್ರಜ್ಞೆ ಬೇಕು. ಇನ್ನೊಂದು ಕಡೆ ಪಾಪ ಮಾಡಿ ಕೆಡಿಸಿಕೊಂಡಿದ್ದರೆ ನಿರಾಶರಾಗಬೇಡ್ರಿ. ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ 2 ಕೊರಿಂಥ 5:21 ನಾವು ದೇವರು ಮೆಚ್ಚುವ ವಿಧದಲ್ಲಿ, ದೇವರು ಅಂಗೀಕರಿಸುವ ವಿಧದಲ್ಲಿ ನಾವು ಪರಿಶುದ್ಧರು, ನೀತಿವಂತರು ಆಗುವಂತೆ, ದೇವರು ನೀತಿ ಸ್ವರೂಪಿಗಳಾಗುವಂತೆ ತಂದೆಯಾದ ದೇವರು ಪಾಪಜ್ಞಾನವಿಲ್ಲದ ಆತನ ಮಗನಾದ ಯೇಸು ಕ್ರಿಸ್ತನನ್ನು ಆತನ ಮೇಲೆ ನಮ್ಮ ಪಾಪವನ್ನೆಲ್ಲ ಹೊರಿಸಿ ಆತನನ್ನು ಪಾಪ ಸ್ವರೂಪನನ್ನಾಗಿ ಮಾಡಿ ಆತನನ್ನು ಶಿಲುಬೆಯ ಕಂಬದ ಮೇಲೆ ತಂದೆಯು ಜಜ್ಜಿ ಆತನು ಸ್ರವಿಸಿದ ರಕ್ತದ ನಿಮಿತ್ತ ನಮ್ಮನ್ನು ಪ್ರೀತಿಸಿದ ಯೇಸು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನೆಲ್ಲ ಅಳಿಸಿ ಕ್ಷಮಿಸಿ, ಎಫೆಸ 1 ಹೇಳ್ತದೆ, ಈತ ನಮಗೋಸ್ಕರ ಸುರಿಸಿದ ತನ್ನ ರಕ್ತದಿಂದ ನಮ್ಮ ಅಪರಾಧಗಳೆಲ್ಲ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ದೇವರಿಗೆ ನಮ್ಮನ್ನು ಪರಿಶುದ್ಧರನ್ನಾಗಿ ನೋಡುವುದೇ ಇಷ್ಟ. ಆತನ ಪರಿಶುದ್ಧತೆ ಕಡೆಗೆ ಮನಸ್ಸಿಟ್ಟು ಆತನ ಐಕ್ಯತೆಯನ್ನು ಬಯಸಿ, ಆತನ ದರ್ಶನವನ್ನು ಬಯಸಿ ಆತನ ಮುಂದೆ ಬರುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಭಕ್ತರಿಗೆ ಕೊಟ್ಟ ತೀರ್ಮಾನ, ನಾನು ಅಶುದ್ಧನಾಗಲಾರೆ ಎನ್ನುವಂಥ ತೀರ್ಮಾನ ದಯಮಾಡಿ ನಮಗೆ ಅನುಗ್ರಹಿಸು. ದೇವರೇ, ಈ ಲೋಕದಲ್ಲಿ ನಾನಾ ವಿಧವಾದ ಪ್ರಚೋದನೆಗಳು, 100 1000 ಲೆಕ್ಕವಿಲ್ಲದಷ್ಟು ಪ್ರಚೋದನೆಗಳು ಎಲ್ಲ ದಿಕ್ಕಿನಿಂದ, ಕರ್ತನ ಎಲ್ಲ ಕೋನಗಳಿಂದ ಪ್ರತಿಯೊಬ್ಬ ಮನುಷ್ಯನನ್ನು ಬಡಿತಿರುವಲ್ಲಿ ಸ್ವಾಮಿ, ದೇವರೇ ನೀನು ಕನಿಕರಪಟ್ಟು ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟು ನಮ್ಮ ಪಾಪದ ದೋಷವನ್ನೆಲ್ಲ ಆತನ ಮೇಲೆ ಹಾಕಿ ಆತನ ನೀತಿ, ಆತನ ಮೇಲಿದ್ದ ನೀತಿ ವಸ್ತ್ರ, ಆತನ ಮೇಲಿದ್ದ ನಿನ್ನ ಪ್ರೀತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ಕ್ಷಮಿಸಿ, ಆತನು ಸ್ರವಿಸಿದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಅದೇ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ನಿನ್ನ ಮಕ್ಕಳನ್ನಾಗಿ ಕ್ರಿಸ್ತನಲ್ಲಿ ಅಂಗೀಕರಿಸಿದ ದೇವರೇ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿರಿ, ಪರಿಶುದ್ಧತೆಗೆ ಕರ್ತನೆ ತೀರ್ಮಾನಿಸುವ ಪ್ರತಿಯೊಬ್ಬರನ್ನ ಅಪ್ಪ ನಿನ್ನ ಅಮೂಲ್ಯವಾದ ರಕ್ತದಿಂದ ಶೀಘ್ರ ಪರಿಶುದ್ಧಪಡಿಸು. ನಿನ್ನ ಬರೋಣಕ್ಕಾಗಿ ನಾವು ಸಿದ್ಧರಾಗಿ ನಿಲ್ಲಬೇಕಲ್ಲ, ಒಬ್ಬೊಬ್ಬರನ್ನ ಕ್ಷಮಿಸಿ ಪಾಪ ಕ್ಷಮಾಪಣೆ ದೃಢ ನಿಶ್ಚಯದಲ್ಲಿ ನಿನ್ನ ಸಮಾಧಾನದಲ್ಲಿ ಒಬ್ಬೊಬ್ಬರನ್ನ ನಡೆಸಿ. ವಿದ್ಯಾರ್ಥಿ ಮಕ್ಕಳನ್ನ, ಯವನಸ್ಥ ಮಕ್ಕಳನ್ನ, ತಪ್ಪು ತೀರ್ಮಾನದಲ್ಲಿ ತಪ್ಪಾಹಾರ ಸೇವನೆ ಮಾಡುವವರನ್ನ, ತಪ್ಪಾದ ಮಾತುಗಳನ್ನ ಮಾತಾಡುವವರನ್ನ, ಪರಿಶುದ್ಧತೆಯ ಪ್ರಜ್ಞೆ ಇಲ್ಲದೆ ಪರಿಶುದ್ಧತೆಯನ್ನು ಕೆಡಿಸಿಕೊಳ್ಳುವವರನ್ನ ದೇವರೇ ಕರುಣಿಸಿ ಪರಿಶುದ್ಧತೆಯ ವಿವೇಚನೆ, ಅರಿವು, ಪ್ರಜ್ಞೆಯಲ್ಲಿ ನಡೆಸಿ ಅಪ್ಪ ನಿನ್ನ ಪರಿಶುದ್ಧತೆಯಲ್ಲಿ ನಮ್ಮನ್ನು ಸೇರಿಸು. ನೀನು ಪರಿಶುದ್ಧ ಜನಾಂಗ ಎಂಬುದಾಗಿ ಸಂತೋಷ ಪಡುವ ಕೂಟದೊಳಗೆ ನಾವೆಲ್ಲರೂ ಸೇರಿ ಬರುವಂಥ ಕೃಪೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ